ಈ ಒಂದು ಹೋರಾಟದಲ್ಲಿ ಭಾಗಿಯಾದಂಥ ಅನಂತಮೂರ್ತಿ ಹೆಗಡೆಯವರಿಗೆ ವಂದಿಸುತ್ತಾ, ಬಂದಂಥ ಎಲ್ಲರಿಗೂ ವಂದಿಸುತ್ತಾ, ಈ KSRTC ಬಸ್ಸು ಗ್ರಾಮೀಣ ಭಾಗಕ್ಕೆ ಏನು ಬಿಡ್ತಾ ಇದ್ದಾರೆ, ಆ ಬಸ್ಸುಗಳು ಎಲ್ಲಿ ಕಂಡಲ್ಲಿ ಅಲ್ಲಲ್ಲಿ ನಿಲ್ತದೆ. ಬಸ್ ಶಕ್ತಿ ಯೋಜನೆ ಅಂತ ಹೇಳ್ತಾರೆ, ಮಹಿಳೆಯರು ಅಂತಾರೆ. ಮಹಿಳೆಯರಿಗೂ ಕೂಡ ಆ ಬಸ್ನಲ್ಲಿ ಹೋದಾಗ ಅವರು ಕೂಡ ಅಲ್ಲಿ ಅರ್ಧ ದಾರಿಗೆ ನಿಲ್ಲುವಂಥ ಪರಿಸ್ಥಿತಿ ಬಂದಿದೆ. ಏನಪ್ಪ ಅಂದರೆ ಬಸ್ಸುಗಳು ತೀರಾ ಏನಕ್ಕೆ ನಮ್ಮ ಡ್ರೈವರ್ ಕಂಡಕ್ಟರ್ಗಳನ್ನು ಕೇಳಿದಾಗ ಅವ್ರು ಹೇಳ್ತಾರೆ, ಬಸ್ಸು ನಮ್ಗೆ ರಿಪೇರಿ ಸರಿಯಾಗಿ ಮಾಡೋದಿಲ್ಲ, ಹಾಗಾಗಿ ನಾವು ಅದನ್ನೇ ಬಸ್ ತಗೊಳ್ಬೇಕಂತ ಹೇಳ್ತಾರೆ. ಮೊನ್ನೆ ನಮ್ಮ ಕಿಸ್ನೂರು ಮಾರ್ಗವಾಗಿ ಉಳ್ಳಾಳಕ್ಕೆ ಒಂದು ರಾತ್ರಿ ಸುಮಾರು 6:30-7 ಗಂಟೆಗೆ ಒಂದು ಬಸ್ ಬಂದಿತ್ತು. ಆ ಕಂಡಕ್ಟರ್ ಡ್ರೈವರ್ನ ಕೇಳಿದೆ, ಏನು ಸರ್ ಏನಾಗಿದೆ ಅಂತೇಳಿ. ಇಲ್ಲ ಸರ್, ಹೆಡ್ಲೈಟೇ ಇಲ್ಲ, ನಾವು ಹೋಗೋದು ಹೇಗೆ ಅಂತ ಹೇಳ್ತಾರೆ. ಅಂಥ ಪರಿಸ್ಥಿತಿ ನಮ್ಮ KSRTCಗೆ ಬಂದಿದೆ ಅಂತೇಳಿ ಅನ್ಕೋತೇನೆ. ಶಾಲೆ ಮಕ್ಕಳು ಭಾಳಷ್ಟು ಜನ ಅದೇ ಬಸ್ಸನ್ನು ಅವಲಂಬಿಸ್ಕೊಂಡು ಬರ್ತಾರೆ ಶಿಸ್ತಿಗೆ. ಈಗ ಗ್ರಾಮೀಣ ಪ್ರದೇಶದ ಮಕ್ಕಳು ಸ್ಕೂಲಿಗೆ ಕಾಲೇಜಿಗೆ ಬರುವಾಗ ಅದೇ KSRTC ಬಸ್ಗಳನ್ನೇ ಅವಲಂಬಿಸ್ಕೊಂಡು ಬರ್ತಾರೆ. ಯಾರು ಬಡ ಮಕ್ಕಳು ಪ್ರೈವೇಟ್ ಶಾಲೆಗಳಿಗೆ ಹೋಗುವಂಥ ಪರಿಸ್ಥಿತಿ ಇಲ್ಲ. ಅಂಥದ್ರಲ್ಲಿ ಸರ್ಕಾರ ಇಂಥ ಅವೈಜ್ಞಾನಿಕ ಯೋಜನೆಗಳನ್ನು ಮಾಡಿ, ಶಕ್ತಿ ಯೋಜನೆ ಅಂತೇಳಿ ಯಾರೂ ಫ್ರೀ ಕೊಡಿ ಅಂತ ಯಾರೂ ಕೇಳಿಲ್ಲಾಗಿತ್ತು. ಮಕ್ಕಳಿಗೆ ಒಂದು ಫ್ರೀ ಬಸ್ ಪಾಸ್ ಕೊಟ್ಟಿದ್ದು ಸಾಕಾಗ್ತಿತ್ತು. ಆದರೆ ಈ ಸರ್ಕಾರ ಈ ಥರ ಒಂದು ಅವೈಜ್ಞಾನಿಕವಾಗಿ ಒಂದು ಯೋಜನೆಗಳನ್ನು ಮಾಡಿ ಜನರಿಗೆ ಭಾಳ ತೊಂದರೆ ಆಗ್ತದೆ. ಇಂಥ ಯೋಜನೆಗಳನ್ನು ಸರಿಪಡಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಹೋರಾಟವನ್ನು ಅನಂತಮೂರ್ತಿ ಹೆಗಡೆಯವರ ನೇತೃತ್ವದಲ್ಲಿ ಮಾಡಬೇಕಾಗ್ತದೆ. ಯಾಕಂದರೆ ಅನಂತಮೂರ್ತಿ ಹೆಗಡೆಯವರು ಹೋರಾಟ ಮಾಡಿದಾಗ ಮಾತ್ರ ನಮಗೆ ಜಯ ಸಿಗ್ತದೆ. ಈಗ ಆ ಥರ ಪರಿಸ್ಥಿತಿ ಬಂದಿದೆ. ಈಗ ಕೆಲವೊಂದು ನಮ್ಮ ಗ್ರಾಮ ಪಂಚಾಯತಿಗಳಾಗುವಂಥ ಎಲ್ಲ ಯೋಜನೆ ಕೆಲವೊಂದು ನಾವು ಪ್ರತಿಭಟನೆ ಮನೆಗಿನ ಎಲ್ಲ ಪ್ರತಿಭಟನೆ ಮಾಡಿದ ಮೇಲೆ ಅವರಿಗೆ ಬಡವರಿಗೆ ಮನೆ ಬಿಲ್ ಹಾಕುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಇದು ಒಂದು ಪ್ರಾಯೋಗಿಕವಾಗಿ ಒಂದು ಇವತ್ತು ಸ್ಟ್ರೈಕ್ ಮಾಡಿದ್ದೇವೆ. ಮುಂದೂ ಕೂಡ ಇದೇ ರೀತಿ ಮುಂದುವರೆದರೆ ಮತ್ತು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.